ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇರಿ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ನ ತೋರಿಸ್ಕೊಡಿ ಅಂತ. ಸೊ ನಿಮ್ಮೆಲ್ಲರಿಗೋಸ್ಕರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಲೌಸ್ ನ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಜೊತೆಗೆ ನಾರ್ಮಲ್ ಬ್ಲೌಸ್ ಅಲ್ಲಿ ಯಾವ ರೀತಿ ಅಳತೆ ತಗೊಂಡು ಬೋಟ್ ನೆಕ್ ಬ್ಲೌಸ್ ನ ಕಟ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಮಾಡ್ತಿರೋ ವಿಡಿಯೋಸ್ ಏನಾದ್ರು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಕಟಿಂಗ್ ತೋರ್ಸೋದ್ಕಿಂತ ಮುಂಚೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಿದ್ದು ಈ ತರ ಬಟ್ಟೆನ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋದು ತೋರಿಸಿ ಅಂತ. ಸೊ ಅದಕ್ಕೆ ಇವಾಗ ಈ ಬಟ್ಟೆನ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಮೊದಲು ತೋರಿಸ್ಬಿಡ್ತೀನಿ. ಈ ತರ ಫೋಲ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮ್ದು ಅಳತೆ ಬ್ಲೌಸ್ ಏನಿದೆ ಅದನ್ನ ತಗೊಂಡು ಈ ತರ ಅಳತೆ ಬ್ಲೌಸ್ ನ ತಗೊಂಡು ಇಲ್ಲಿ ಎಂಡಿಂಗ್ ಸ್ಟಿಚ್ ಇರುತ್ತಲ್ಲ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ನ ಮೊದಲು ನೀವು ಚೆಕ್ ಮಾಡ್ಕೊಳ್ಬೇಕು ಎಷ್ಟು ಬರುತ್ತೆ ಅಂತ. ಈ ತರ ಇದು 8.5 ಇಂಚಸ್ ಬರ್ತಾ ಇದೆ ಚೆಸ್ಟ್ ಮೆಜರ್ಮೆಂಟ್. ನಿಮ್ದು ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಂಡು ಅದಕ್ಕೆ ನೀವು 2ರಿಂದ 2.5 ಇಂಚಸ್ ನೀವು ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಈಗ 8.5 ಇಂಚಸ್ ನನಗೆ ಚೆಸ್ಟ್ ಮೆಜರ್ಮೆಂಟ್ ಸಿಗ್ತಾ ಇದೆ, ಅದಕ್ಕೆ ನಾನು 2.5 ಇಂಚಸ್ನ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ 11 ಇಂಚ್ ಆಗುತ್ತೆ. ನೀವು 11 ಇಂಚಿಗೆ ಈ ಬಟ್ಟೆನ ಈ ತರ ಇಟ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ 12 ಇಂಚು ಕಾಣಿಸ್ತಾ ಇದೆ, ನಮಗೆ ಬೇಕಾಗಿರೋದು 11 ಇಂಚು. ಈಗ ನಾವು 11 ಇಂಚಿಗೆ ಫೋಲ್ಡಿಂಗ್ ನ ಮಾಡ್ಕೊಳ್ಳೋಣ. ಈ ತರ ನೀಟಾಗಿ ಸರ್ಗಿಸ್ಕೊಂಡ್ಬಿಟ್ಟು 11 ಇಂಚಿಗೆ ಕರೆಕ್ಟಾಗಿ ಫೋಲ್ಡಿಂಗ್ ನ ಮಾಡ್ಕೊಳ್ಬೇಕು. ಈ ಎಡ್ಜಲ್ಲೂ 11 ಇಂಚ್ ಇರಬೇಕು, ಇಲ್ಲಿ ಮಧ್ಯನೂ ಕೂಡ 11 ಇಂಚ್ ಇರಬೇಕು. ಆ ರೀತಿ ನೀವು ಈಕ್ವಲ್ ಆಗಿ ಫೋಲ್ಡಿಂಗ್ ನ ಮಾಡ್ಕೊಳ್ಬೇಕು. ಬಟ್ಟೆನ ಕರೆಕ್ಟಾಗಿ 11 ಇಂಚಿಗೆ ಫೋಲ್ಡಿಂಗ್ ನ ಮಾಡ್ಕೊಳ್ಬೇಕು. ಇಲ್ಲೂ 11 ಇಂಚ್ ಇರಬೇಕು, ಈ ಕಡೆ ಎಡ್ಜಲ್ಲೂ ಕೂಡ 11 ಇಂಚ್ ಇರಬೇಕು, ಹಾಗೆ ಈ ಕಡೆ ಎಡ್ಜಲ್ಲೂ ಕೂಡ 11 ಇಂಚ್ ಇರಬೇಕು. ಆ ರೀತಿ ನೀವು ಈ ತರ ಬಟ್ಟೆನ ಫೋಲ್ಡಿಂಗ್ ನ ಮಾಡ್ಕೊಳ್ಬೇಕು. ಈ ತರ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಮಧ್ಯೆಯಿಂದ ಕರೆಕ್ಟಾಗಿ ಈ ತರ ಇಟ್ಕೊಂಡು ಬಟ್ಟೆನ ಈ ತರ ಹಾಕೊಳ್ಬೇಕು. ನೋಡಿ, ಈ ತರ ಇಲ್ಲಿ ಹಾಕೊಂಡಾಗ ಇವೆರಡು ಕೂಡ ಈಕ್ವಲ್ ಆಗಿರ್ಬೇಕು. ಆ ರೀತಿ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಕಾಣಿಸ್ತಾ ಇದೆಯಲ್ಲ, ಈ ತರ ಈಕ್ವಲ್ ಆಗಿ ಇಟ್ಕೊಂಡು ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಂಡು ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲಿ ಬಟ್ಟೆನ ಕಟ್ ಮಾಡ್ಕೊಂಡ್ಬಿಡಿ ಕರೆಕ್ಟಾಗಿ ಇಲ್ಲಿಗೆ. ಈ ಮಿಕ್ಕಿರೋ ಅಂತ ಬಟ್ಟೆ ಬಂದ್ಬಿಟ್ಟು ಸ್ಲೀವ್ಗೆ ಆಗುತ್ತೆ. ಇದು ನಮಗೆ ಬಾಡಿ ಪಾರ್ಟ್ ಕಟ್ ಮಾಡೋದಕ್ಕೆ ಈ ಬಟ್ಟೆನ ತಗೊಳ್ಬೇಕು. ಇದಾದ್ಮೇಲೆ ಇವಾಗ ನೀವು ಮೊದಲಿಗೆ ಬ್ಲೌಸ್ ನ ಉದ್ದ ತಗೊಳ್ಬೇಕು ಎಷ್ಟಿದೆ ಅಂತ. ನಿಮ್ದು ಅಳತೆ ಬ್ಲೌಸ್ ನ ತಗೊಂಡ್ಬಿಟ್ಟು ಬ್ಲೌಸ್ ನ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಬ್ಲೌಸ್ ನ ಉದ್ದ ಚೆಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಇಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಬ್ಲೌಸ್ ನ ಉದ್ದ 14 ಇಂಚು ಬ್ಲೌಸ್ ನ ಉದ್ದ ಇದೆ ರೆಡಿ. ನಿಮ್ದು ಎಷ್ಟಿದೆ ಚೆಕ್ ಮಾಡಿಕೊಂಡು 14 ಇಂಚಿಗೆ 1 ಇಂಚ್ನ ಎಕ್ಸ್ಟ್ರಾ ಸೇರಿಸಿ ತಗೊಳ್ಬೇಕು ನೀವು ಮೆಜರ್ಮೆಂಟ್ನ. ಈಗ 14 ಇಂಚಿಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 15 ಇಂಚ್ ಆಗುತ್ತೆ. 15 ಇಂಚಿಗೆ ಇಲ್ಲೊಂದು ಮಾರ್ಕ್ನ ಮಾಡ್ತಾ ಇದ್ದೀನಿ. ನೋಡಿ, ಮಾರ್ಕ್ ಮಾಡಿ ಒಂದು ಲೈನ್ ನ ಹಾಕ್ತಾ ಇದ್ದೀನಿ. ಒಂದು ಲೈನ್ ಯಾಕೆ ಹಾಕ್ತಾ ಇದ್ದೀನಿ ಅಂದ್ರೆ ತುಂಬಾ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಫ್ರಂಟ್ ಎಷ್ಟೊತ್ತ ತಗೊಳ್ಬೇಕು, ಬ್ಯಾಕ್ ಎಷ್ಟೊತ್ತ ತಗೊಳ್ಬೇಕು, ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಈ ತರ ಲೈನ್ ನ ಹಾಕಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಮ್ಗೆ ಬ್ಲೌಸ್ ನ ಉದ್ದ ಬಂದ್ಬಿಟ್ಟು 15 ಇಂಚು ಬೇಕು ನಮ್ಗೆ ಕರೆಕ್ಟಾಗಿ. ಈಗ ರೆಡಿ ಇದ್ದಿದ್ದು 14 ಪ್ಲಸ್ 1 ಇಂಚ್ ಸೇರಿಸಿದ್ರೆ 15 ಆಗುತ್ತೆ. 15 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ. ಇಲ್ಲೂ ಕೂಡ 15 ಇಂಚಿಗೆ ಇದು ಫ್ರಂಟ್ ಪಾರ್ಟ್ ಅಂತ ನಿಮ್ಗೆ ಮೇಲಿರೋದು. ಈ ತರ ಕೆಳಗಡೆ ಇರೋದು ಬ್ಯಾಕ್ ಪಾರ್ಟಿಗೆ ಬೇಕು ನಮ್ಗೆ. ಬ್ಯಾಕ್ ಅಲ್ಲಿ ನೀವು 15 ಇಂಚಿಗೆ ಕರೆಕ್ಟಾಗಿ ಇನ್ನೊಂದು ಲೈನ್ ನ ಹಾಕೊಳ್ಳಿ. ಈ ತರ ಇಲ್ಲಿ ಕರೆಕ್ಟಾಗಿ ಈ ತರ ಫೋಲ್ಡಿಂಗ್ ಮಾಡ್ಕೊಂಡಿರ್ತೀರಲ್ವಾ, ಲೈನ್ ಹಾಕೊಂಡಿರ್ತೀರಲ್ಲ, ಅಲ್ಲಿ ಫೋಲ್ಡ್ ಮಾಡ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಂಡು 15 ಇಂಚಿಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಿಗೆ ಒಂದು ಲೈನ್ ಹಾಕೊಂಡು ಎಕ್ಸ್ಟ್ರಾ ಇರೋ ಅಂತ ಕ್ಲಾತ್ ನ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ತರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಮಗೆ ಬೇಕಾಗಿರುವಂತದ್ದು 15 ಇಂಚು ಬ್ಲೌಸ್ ನ ಉದ್ದ ಇದೆ. ಬ್ಯಾಕ್ ಅಲ್ಲಿ 15 ಇಂಚ್ ಕರೆಕ್ಟಾಗಿ ತಗೊಂಡಿದೀವಿ. ಇಲ್ಲಿ ನಾವು 15 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿದೀವಲ್ಲ, ಇದು ಸೇರಿಸಿದ್ರೆ 1 ಇಂಚ್ ಎಕ್ಸ್ಟ್ರಾ ಜಾಸ್ತಿ ಇದೆ. ಫ್ರಂಟ್ ಅಲ್ಲಿ 1 ಇಂಚ್ನ ಜಾಸ್ತಿನೇ ತಗೊಳ್ಬೇಕು. ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಬ್ಯಾಕ್ ಅಲ್ಲಿ 15 ಇಂಚಿಗೆ ಕರೆಕ್ಟಾಗಿ ಕಟ್ ಮಾಡಿದೀವಿ, ಫ್ರಂಟ್ ಅಲ್ಲಿ 1 ಇಂಚ್ನ ಎಕ್ಸ್ಟ್ರಾ ತಗೊಂಡಿದೀವಿ. ಬೋಟ್ ನೆಕ್ ಬ್ಲೌಸ್ ಕಟ್ ಮಾಡೋದಕ್ಕೆ ನೀವು ತಿಳ್ಕೊಳ್ಬೇಕಾಗಿರೋದು ಮೊದಲಿಗೆ ಯಾವಾಗ್ಲೂ ನೀವು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ನ ತಗೊಳ್ಬೇಕು. ಫುಲ್ ಶೋಲ್ಡರ್ ಮೆಜರ್ಮೆಂಟ್ ನ ನೀವು ಕಸ್ಟಮರ್ ಹತ್ರ ಕೇಳಿ ತಗೊಳ್ಬೇಕು, ಇಲ್ಲಾಂದ್ರೆ ನಿಮ್ದೇ ಅಳತೆ ತಗೊಳ್ಬಹುದು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ನ. ನಾನಿಲ್ಲಿ ತೋರಿಸ್ತಾ ಇರೋದು 34 ಅಳತೆಯ ಬ್ಲೌಸ್ ನ ಕಟಿಂಗ್ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ರ್ಯಾಂಡಮ್ ಆಗಿ ಕಾಮನ್ ಆಗಿ ಬರುವಂತ ಮೆಜರ್ಮೆಂಟ್ ನ ಇಟ್ಬಿಟ್ಟು ನಿಮ್ಗೆ ಕಟಿಂಗ್ ನ ತೋರಿಸ್ತಾ ಇದ್ದೀನಿ. ಇವಾಗ 34 ಬ್ಲೌಸ್ ನ ಅಳತೆ ಇರೋಂಥವ್ರಿಗೆ ಫುಲ್ ಶೋಲ್ಡರ್ ಬಂದ್ಬಿಟ್ಟು 14 ಇಂಚು ಬರುತ್ತೆ. 14 ಇಂಚಿನ ನಾವು 2 ಭಾಗ ಮಾಡ್ಕೊಳ್ಬೇಕಾಗುತ್ತೆ. ಈ ತರ 14 ಇಂಚಿಗೆ ಈ ತರ ಹಿಡಿದ್ಬಿಟ್ಟು 2 ಭಾಗ ಮಾಡಿದ್ರೆ 7 ಇಂಚು ನಮಗೆ ಹಾಫ್ ಶೋಲ್ಡರ್ ಸಿಗುತ್ತೆ. 7 ಇಂಚಿಗೆ ಇಲ್ಲಿ ನಾವು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು.
ಈಗ ನೀವು ಅಷ್ಟೇನೆ ನಿಮ್ದೇ ಆದಂತ ಬ್ಲೌಸ್ ಕಟ್ ಮಾಡಂಗಿದ್ರೆ ನಿಮ್ದು ಫುಲ್ ಶೋಲ್ಡರ್ ಎಷ್ಟಿದೆ ಅಂತ ಅಳತೆ ತಗೊಂಡು ಅದಕ್ಕೆ ನೀವು ಅರ್ಧಕ್ಕೆ ಟೇಪ್ ನ ಫೋಲ್ಡ್ ಮಾಡ್ಕೊಂಡು ಎಷ್ಟು ಬರುತ್ತೆ ನೋಡಿದಾಗ ಅದನ್ನ ನೀವು ಶೋಲ್ಡರ್ ನ ಇಲ್ಲಿ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈಗ 34 ಅಳತೆ ಇರೋರಿಗೆ ಶೋಲ್ಡರ್ ಬಂದ್ಬಿಟ್ಟು 14 ಬರುತ್ತೆ ಫುಲ್ ಶೋಲ್ಡರ್. ಅದನ್ನ ಟೇಪ್ ಅರ್ಧ ಮಾಡಿದ್ರೆ 7 ಇಂಚ್ ಬರುತ್ತೆ. 7 ಇಂಚ್ಗೆ ಇಲ್ಲಿಗೆ ಮಾರ್ಕಿಂಗ್ ಮಾಡ್ಕೊಂಡಿದೀನಿ. ಶೋಲ್ಡರ್ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಆರ್ಮೋಲ್ ಮಾರ್ಕಿಂಗು ಬೋಟ್ ನೆಕ್ ನೀವು ಕಟ್ ಮಾಡಬೇಕಾದ್ರೆ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟು ತಗೊಂಡಿದ್ರಿ ಅಷ್ಟೇ ಆರ್ಮೋಲ್ ಲೆಂತ್ ನೀವು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈಗ ಶೋಲ್ಡರ್ ವಿಡ್ತ್ ಬಂದ್ಬಿಟ್ಟು ನಮಗೆ 7 ಇಂಚ್ ಅಂತ 7 ಇಂಚ್ಗೆ ನಾನು ಮಾರ್ಕ್ ನ ಮಾಡ್ಕೊಂಡು ಲೈನ್ ಹಾಕೊಳ್ತೀನಿ. ನೀವು ಯಾವತ್ತಿದ್ರು ಆರ್ಮೋಲ್ ಲೆಂತ್ಗೆ ಶೋಲ್ಡರ್ ಎಷ್ಟು ತಗೊಂಡಿರ್ತೀರಾ ಅಷ್ಟೇನೆ ನೀವು ಆರ್ಮೋಲ್ ಲೆಂತ್ ನ ತಗೊಳ್ಬೇಕು. 7 ಇಂಚಿಗೆ 7 ಇಂಚಿಗೆ ತಗೊಂಡು ಈ ತರ ಒಂದು ಲೈನ್ ಹಾಕೊಳ್ಳಿ. ಬ್ಲೌಸ್ ನ ಉದ್ದ ಅಳತೆ ತಗೊಂಡು ಕಟ್ ಮಾಡ್ಕೊಂಡ್ವಿ. ಹಾಗೆ ಶೋಲ್ಡರ್ ನ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಳೋದು ಅನ್ನೋದನ್ನ ತೋರಿಸ್ಕೊಟ್ಟು ಮಾರ್ಕಿಂಗ್ ಮಾಡಿದೀನಿ. ಅದಾದ್ಮೇಲೆ ಆರ್ಮೋಲ್ ಅಂತ ಕೂಡ ನಾನು ಮಾರ್ಕಿಂಗ್ ಮಾಡಿ ತೋರಿಸಿದೀನಿ. ಈಗ ನೆಕ್ ಬಿಡ್ತು ಯಾವ ಸೈಜರ್ಗೆ ಎಷ್ಟಿರ್ಬೇಕು ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಈಗ ನಾನು ತೋರಿಸ್ಕೊಡ್ತಾ ಇರೋಂಥ ನೆಕ್ ಬಿಡ್ತು ಬಂದ್ಬಿಟ್ಟು 34 ಇಂದ 36 ಸೈಜ್ ಇರೋರಿಗೆ ನಾನು ಇಡೋ ಅಂತ ನೆಕ್ ಬಿಡ್ತು ಸೇಮ್ ಕಾಮನ್ ಮೆಜರ್ಮೆಂಟ್ ಆಗಿರುತ್ತೆ. ನೀವು ಕೂಡ ಇದೇ ನೆಕ್ ಬಿಡ್ತನ್ನ ನೀವು ಇಟ್ಕೊಳ್ಬಹುದು. ಈಗ ನೆಕ್ ವಿಡ್ತ್ ಬಂದು ನಾನು 4 ಇಂಚಿಗೆ ಮಾರ್ಕಿಂಗ್ ನ ಮಾಡ್ಕೊತಾ ಇದ್ದೀನಿ. ನೋಡಿ ಈ ತರ ಈ ನೆಕ್ ವಿಡ್ತ್ ಮೆಜರ್ಮೆಂಟ್ ಬಂದ್ಬಿಟ್ಟು 34 ಇಂದ 36 ಸೈಜ್ ಅವ್ರಿಗೆ 4 ಇಂಚು ನೆಕ್ ವಿಡ್ತ್ ಬರುತ್ತೆ. ಇದನ್ನ ನೀವು ಬರ್ದಿಟ್ಕೊಳ್ಬಹುದು. 34 ಇಂದ 36 ಸೈಜ್ ಅವ್ರಿಗೆ ನೆಕ್ ವಿಡ್ತ್ ಬಂದು 4 ಇಂಚಸ್ ಬರುತ್ತೆ. ಈಗ ನೆಕ್ಸ್ಟ್ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ತೀರಲ್ವಾ, ಇಲ್ಲಿಂದ ಈ ಮಾರ್ಕಿಂದ ಈ ಮಾರ್ಕಿಗೆ ಚೆಕ್ ಮಾಡ್ಕೊಂಡಾಗ ಬರುವಂತದ್ದೇ ನಿಮಗೆ ಶೋಲ್ಡರ್ ಬಿಡ್ತು 4 ಇಂಚಸ್ ಬಂದ್ಬಿಟ್ಟು ನೆಕ್ ಬಿಡ್ತು. ಇಲ್ಲಿಂದ ಇಲ್ಲಿಗೆ 3 ಇಂಚಸ್ ಬಂದ್ಬಿಟ್ಟು ಶೋಲ್ಡರ್ ಬಿಡ್ತು. ಈಗ ನೆಕ್ಸ್ಟ್ ನೆಕ್ ಲೆಂತ್ ಬಂದ್ಬಿಟ್ಟು ನೀವು 3.5 ಇಂಚಸ್ಗೆ ಮಾರ್ಕಿಂಗ್ ನ ಮಾಡ್ಕೊಳ್ಳಿ. 3.5 ಇಂಚಸ್ ಬಂದ್ಬಿಟ್ಟು ನಾನು ಇವಾಗ ಏನ್ ಹೇಳಿದೆ 34 ಇಂದ 36 ಸೈಜ್ ಇರೋರಿಗೆ 3.5 ಇಂಚಸ್ ನೆಕ್ ಲೆಂತ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಬೋಟ್ ನೆಕ್ ಕಟ್ ಮಾಡುವಾಗ 3.5 ಇಂಚಸ್ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ನೋಡಿ ಈ ತರ. ಅದಾದ್ಮೇಲೆ ಇಲ್ಲೊಂದು ಲೈನ್ ಹಾಕೊಳ್ಳಿ. ಇದು ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ. ಗೊತ್ತಾಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಈಗ ನಾವಿಲ್ಲಿ ಒಂದು ಬೋಟ್ ಶೇಪ್ ನ ತಕ್ಕೊಳ್ಳೋಣ. ಈ ತರ ಸ್ಕೇಲ್ ಇದ್ರೆ ಸ್ಕೇಲ್ ಅಲ್ಲಿ ತಕೊಳ್ಳಿ, ಇಲ್ಲಾಂದ್ರೆ ಕೈ ಇದ್ರೆ ಕೈಯಲ್ಲೇ ನೀವು ಬೋಟ್ ಶೇಪ್ ನ ತಕ್ಕೊಳ್ಳಿ. ಈ ತರ ಒಂದು ಬೋಟ್ ಶೇಪ್ ತಕ್ಕೊಂಡಾದ್ಮೇಲೆ ಇಲ್ಲಿ ಆರ್ಮೋಲ್ ಸೈಡ್ ಕೂಡ 1 ಇಂಚಿಗೆ ಈ ತರ ಮಾರ್ಕ್ ನ ಮಾಡ್ಕೊಂಡು ನೀವು ಶೇಪ್ ನ ತಕ್ಕೊಳ್ಬಹುದು. ಈಗ ನಾನು ತೋರಿಸ್ತಿರೋಂಥ ಮಾರ್ಕಿಂಗ್ ಬಂದು ಫ್ರಂಟ್ ಮಾರ್ಕಿಂಗ್ ತೋರಿಸ್ತಾ ಇರೋದು. ಈಗ ನಾವು ಕ್ರಾಸ್ ಬೆಲ್ಟ್ಗೆ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ನೋಡಿ, ನೀವು ಅಳತೆ ಬ್ಲೌಸ್ ನ ತಗೊಂಡ್ಬಿಟ್ಟು ಇಲ್ಲಿಂದ ಈ ಕ್ರಾಸ್ ಬೆಲ್ಟ್ ಎಲ್ಲಿ ಅಟ್ಯಾಚ್ ಆಗಿರೋ ಸ್ಟಿಚ್ ಇದೆಯಲ್ಲ ಅಲ್ಲಿಗೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಬೇಕು. 12 ಇಂಚಸ್ ಬರ್ತಾ ಇದೆ. ನಿಮ್ದು ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬರ್ತಿದೆ ಚೆಕ್ ಮಾಡ್ಕೊಳ್ಳಿ. 12 ಇಂಚ್ ಬರ್ತಾ ಇದೆ. 12 ಇಂಚಿಗೆ ನಾನು 1 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ತೀನಿ. ನಿಮ್ಗೆ ಎಷ್ಟು ಬರ್ತಿದೆ ನೋಡ್ಬಿಟ್ಟು 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ 13 ಇಂಚ್ ಆಗುತ್ತೆ. 13 ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ನ ಮಾಡ್ಕೊಂಡು ಲೈನ್ ನ ಹಾಕೊಳ್ತೀನಿ. ಈ ತರ ಒಂದು ಲೈನ್ ನ ಹಾಕೊಂಡಿದ್ದಾದ್ಮೇಲೆ ಕ್ರಾಸ್ ಬೆಲ್ಟ್ ಶೇಪ್ ತೆಗೆಯೋದಕ್ಕೋಸ್ಕರ ನೀವು ಫಸ್ಟ್ ಈ ಕಡೆಯಿಂದ 1.5 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಇಲ್ಲಿ ಈ ಕಡೆಯಿಂದ 2.5 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಈ ತರ ಒಂದು ಲೈನ್ ನ ಹಾಕೊಳ್ಬೇಕು. ಅದಾದ್ಮೇಲೆ ನೀವು ಟಕ್ಸ್ ಮಾರ್ಕ್ಗೋಸ್ಕರ ಇಲ್ಲಿಂದ ಇಲ್ಲಿಗೆ 2.5 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರ, ಇಲ್ಲಿಂದ ಇಲ್ಲಿಗೆ 2.5 ಇಂಚಸ್ ನ ಮಾರ್ಕಿಂಗ್ ಮಾಡ್ಕೊಂಡು ಟೇಪ್ ನ ಕರೆಕ್ಟ್ ಆಗಿ ಈ ತರ ಮಜ್ಜಿಗೆ ಫೋಲ್ಡ್ ಮಾಡಿ ಇಲ್ಲೊಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು ನೀವು ಈ ತರ. ನೆಕ್ಸ್ಟ್ ಟಕ್ಸ್ ನ ಲೆಂತ್ಗೆ ಇಲ್ಲಿಂದ ಇಲ್ಲಿಗೆ 2.5 ಇಂಚಸ್ಗೆ ಒಂದು ಲೈನ್ ನ ಹಾಕೊಳ್ಳಿ ಮಾರ್ಕಿಂಗ್ ಮಾಡ್ಕೊಂಡು. ಅದಾದ್ಮೇಲೆ ಈ ಕಡೆಯಿಂದ ಈ ಕಡೆಗೆ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ಲ ಎರಡು ಲೈನ್ಗೂ ಈ ತರ ಎರಡು ಮಾರ್ಕಿಂಗು ಈ ತರ ಲೈನ್ ನ ಹಾಕೊಳ್ಳಿ. ಇದಾದ್ಮೇಲೆ ನೀವು ಈ ಕಡೆ 1 ಇಂಚ್ಗೆ ನೀವು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ನೋಡಿ ಈ ತರ 1 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿ ಪಾಯಿಂಟ್ ಹಾಕೊಂಡಿದ್ದೀರಲ್ವಾ, ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೊಳ್ಬೇಕು. ಈ ತರ ಲೈನ್ ಹಾಕೊಂಡಿದ್ದಾದ್ಮೇಲೆ ಈ ಕೆಳಗಡೆಯಿಂದ ಸ್ವಲ್ಪ ರೌಂಡ್ ಆಗಿ ಒಂದು ಶೇಪ್ ನ ತಕ್ಕೊಂಡು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ನೀವು. ನೋಡಿ, ಇದೆ ಕ್ರಾಸ್ ಬೆಲ್ಟ್ ಶೇಪು ಸಿಕ್ಬಿಡುತ್ತೆ ನಿಮ್ಗೆ ಈ ತರ ಮಾಡ್ಕೊಂಡ್ರೆ. ಇದು ಕೆಳಗಡೆ ಕಟ್ ಮಾಡೋವಂಥದ್ದು ಕ್ರಾಸ್ ಪಟ್ಟಿ ಆಗಿರುತ್ತೆ ನಿಮ್ಗೆ. ಈಗ ನೆಕ್ಸ್ಟ್ ಟಕ್ಸ್ ಮಾರ್ಕಿಗೋಸ್ಕರ ಇಲ್ಲಿಂದ ಇಲ್ಲಿಗೆ 2.5 ಇಂಚಸ್ ಮೇಲ್ಗೆ ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2.5 ಇಂಚಸ್ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಟಕ್ಸ್ ನ ಲೆಂತ್ಗೂ ಕೂಡ 2.5 ಇಂಚಸ್ಗೆ ಒಂದು ಲೈನ್ ನ ಹಾಕೊಳ್ಳಿ.
ಆಮೇಲೆ ಆ ಕಡೆ ಈ ಕಡೆ ನೀವು ಕಾಲ್ ಇಂಚಸ್ ಟಕ್ಸ್ನ ಇಟ್ಕೊಳ್ಬೇಕಾಗುತ್ತೆ. ಈಗ ಆರ್ಮೋಲ್ ಸೈಡ್ ಟಕ್ಸ್ ಮಾರ್ಕಿಂಗ್ಗೆ ಈ ತರ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿರ್ತಾರ, ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡು ಸ್ಟ್ರೈಟ್ ಆಗಿ ಟೇಪ್ನ 3 ಇಂಚಿಗೆ ನೀವು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಈ ತರ ಮಾರ್ಕಿಂಗ್ ಮಾಡ್ಕೊಂಡು ಈ ಕಡೆ ಕಾಲ್ ಇಂಚಿಗೆ ಟಕ್ಸ್ನ ಇಟ್ಕೊಳ್ಬೇಕು ನೀವು. ಈಗ ಈ ಕಡೆ ಟಕ್ಸ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಎರಡರ ಮಧ್ಯ ಕರೆಕ್ಟಾಗಿ ಇಟ್ಕೊಂಡು ಒಂದು 4 ಇಂಚಿಗೆ ಇಲ್ಲ 3.5 ಇಂಚಿಗೆ ನೀವು ಟಕ್ಸ್ನ ಮಾರ್ಕಿಂಗ್ನ ಮಾಡ್ಕೊಳ್ಬೋದು. 4 ಇಂಚಿಗೆ ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಡೆ ಕಾಲ್ ಇಂಚಿಗೆ ನೀವು ಟಕ್ಸ್ನ ಇಟ್ಕೊಳ್ಬೇಕು. ಈಗ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಮಾಮೂಲಿ ಅಳತೆ ಬ್ಲೌಸ್ ಅಲ್ಲಿ ಏನಿರುತ್ತೆ ಉದ್ದ ಹಾಗೆ ಕ್ರಾಸ್ ಬೆಲ್ಟು ಟಕ್ಸ್ ಮಾರ್ಕಿಂಗು ಎಲ್ಲ ಸೇಮೇ ಇರುತ್ತೆ. ಇಲ್ಲಿ ಬೋಟ್ ನೆಕ್ ಮಾತ್ರ ನಿಮಗೆ ಮೆಜರ್ಮೆಂಟು ಚೇಂಜ್ ಆಗುತ್ತೆ, ಆರ್ಮೋಲ್ ಮೆಜರ್ಮೆಂಟು ಕೂಡ ಚೇಂಜ್ ಆಗುತ್ತೆ. ಈಗ ನಾವು ಫ್ರಂಟ್ನ ಕಟ್ಟಿಂಗ್ನ ಮಾಡ್ಕೊಳ್ಳೋಣ. ಫ್ರಂಟ್ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಲೇಯರ್ನ ಎತ್ಕೊಂಡು ಈ ಕ್ರಾಸ್ ಪಟ್ಟಿ ಏನಿದೆ ಶೇಪ್ ತೆಗೆದಿರ್ತೀವಲ್ಲ ಹಂಗೆ ಕಟ್ಟಿಂಗ್ನ ಮಾಡ್ಕೊಳ್ಳೋಣ. ಇದು ನೋಡಿ ಕ್ರಾಸ್ ಪಟ್ಟಿ ಕಟ್ಟಿಂಗು ಆಯಿತು. ಮಾರ್ಕಿಂಗ್ ಮಾಡ್ಕೊಳ್ಬೇಕಾದ್ರೆ ಒಂದು ಮಾರ್ಕಿಂಗ್ನ ಮಿಸ್ ಮಾಡಿದ್ದೀನಿ. ಇಲ್ಲಿ ಆರ್ಮೋಲ್ ಸೈಡ್ ಮಾರ್ಕಿಂಗ್ ಮಾಡ್ಕೋಬೇಕಾದ್ರೆ ಫ್ರಂಟಲ್ಲಿ 1 ಇಂಚಿಗೆ ಒಂದು ಮಾರ್ಕಿಂಗ್ ಮಾಡಿ ಶೇಪ್ನ ತೆಗ್ಸಿದ್ದೀನಲ್ವ, ನೆಕ್ಸ್ಟ್ 1.5 ಇಂಚಸ್ಗೆ ಇಲ್ಲಿ ಒಂದು ಮಾರ್ಕಿಂಗ್ನ ಮಾಡಿಕೊಂಡು ಇನ್ನೊಂದು ಶೇಪ್ನ ತಗೊಳ್ಬೇಕು. ಈಗ ನೆಕ್ಸ್ಟ್ ಇಲ್ಲಿ ಒಂದು ಶೇಪ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ಯಾಕೆ ಈ ಥರ ಮಾರ್ಕಿಂಗ್ ಮಾಡಿಸ್ದೆ ಅಂತಂದರೆ ಫ್ರಂಟ್ ಟು ಬ್ಯಾಕು ಅಟ್ ಎ ಟೈಮ್ ಕಟ್ಟಿಂಗ್ ತೋರಿಸ್ತೀನಲ್ಲ, ಸೊ ಹಾಗಾಗಿ ಮಿಸ್ ಆಗಿಬಿಡುತ್ತೆ ಅಂತ ಇದು ನಾನು ಮಾರ್ಕಿಂಗ್ ಮಾಡಿಸೋದನ್ನ ಮರ್ತೋಗ್ಬಿಟ್ಟಿದೆ. ಸೊ ಹಾಗಾಗಿ ಇಲ್ಲಿ ಮಾರ್ಕಿಂಗ್ ಮಾಡಿಸಿದ್ದೀನಿ. ಈಗ ಹಿಂಗೆ ಟರ್ನ್ ಮಾಡಿಕೊಂಡು ಈ ಥರ 4 ಲೇಯರ್ನ ಎತ್ಕೊಂಡು ಆಲ್ಮೋಡ್ ಕಟ್ಟಿಂಗ್ ಸೈಡು ಫಸ್ಟ್ ಏನು ಲೈನ್ ಹಾಕೊಂಡಿರ್ತೀರಲ್ವ ಶೇಪ್ನ, ಅದು ಶೇಪ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಈ ಕಡೆ ಬೋಟ್ ಶೇಪ್ ತೆಗ್ದಿದ್ದೀರಲ್ವಾ, ಇದನ್ನು ಕೂಡ ಕಟ್ಟಿಂಗ್ನ ಮಾಡ್ಕೊಳ್ಳಿ. ಈ ಥರ ಕಟ್ಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗೆ ಟರ್ನ್ ಮಾಡಿಕೊಂಡು ಇಲ್ಲಿ 2 ಲೇಯರ್ ಫ್ರಂಟ್ ಇರುತ್ತಲ್ಲ ಇದನ್ನ ಇಟ್ಕೊಂಡು ಇಲ್ಲಿಗೆ ಈಕ್ವಲ್ ಆಗಿ ಕಟ್ಟಿಂಗ್ನ ಮಾಡ್ಕೊಳ್ಳಿ. ಈ ಥರ ನೋಡಿ ಫ್ರಂಟು ಬೋಟ್ ನೆಕ್ ಕಟ್ಟಿಂಗ್ ಆಯಿತು. ಈಗ ಬ್ಯಾಕಲ್ಲಿ ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ಈಗ ಬ್ಯಾಕಲ್ಲಿ ನೀವು ಇಲ್ಲಿಂದ ಇಲ್ಲಿಗೆ ನೆಕ್ ಬಿಡ್ತು ಬಂದ್ಬಿಟ್ಟು ನಾವು 4 ಇಂಚಸ್ನ ಮಾರ್ಕಿಂಗ್ನ ಮಾಡ್ಕೊಂಡಿದ್ವಿ. ನೀವು ಕೂಡ 4 ಇಂಚಿಗೆ ಮಾರ್ಕಿಂಗನ್ನು ಮಾಡ್ಕೊಳ್ಳಿ. ನೆಕ್ ಲೆಂತ್ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ 3.5 ಇಂಚಸ್ಗೆ ನಾವು ಫ್ರಂಟಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ವಲ್ಲ ಸೇಮ್ ಬರುತ್ತೆ. ಇಲ್ಲೂ ಕೂಡ ಒಂದು ಬೋಟ್ ಶೇಪ್ನ ತಗೊಳ್ಳೋಣ. ಈಗ ಇಲ್ಲೂ ಕೂಡ ಈ ಥರ ಬೋಟ್ ನೆಕ್ಕ ತಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ನೀವು ಈ ಥರ ಅಳತೆ ಬ್ಲೌಸ್ನ ತಗೊಂಡು ಈ ಬ್ಯಾಕಲ್ಲಿ ಇದು ಎಷ್ಟು ಉದ್ದ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 4.25 ಇಂಚಸ್ಸು ಬರ್ತಾ ಇದೆ. ನೀವು 4.25 ಇಂಚಸ್ಸು ಬೇಕಾದ್ರೂ ಇಟ್ಕೊಳ್ಬೋದು. ಇಲ್ಲಾಂದರೆ ನಿಮಗೆ ಹಿಂದೆಗಡೆ ಡೀಪ್ ಜಾಸ್ತಿ ಬೇಕು ಅಂತಂದರೆ 3.25 ಆದರೂ ಇಟ್ಕೊಳ್ಬೋದು. ಈಗ ನಾನು 4 ಇಂಚಿಗೆ ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಈ ಥರ 4 ಇಂಚಿಗೆ ಇಲ್ಲಿಗೆ ಕೆಳಗಡೆಯಿಂದ ಈ ಥರ ಇಟ್ಕೊಂಡು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ನೀವು ಮಾರ್ಕಿಂಗ್ನ ಮಾಡಿಕೊಂಡು ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ತಕ್ಕೊಳ್ಬೋದು. ಈಗ ಇದಕ್ಕೆ ನೀವು ಇಲ್ಲಿ ಎಷ್ಟು ನೆಕ್ ಬಿಡ್ತನ್ನ ತಗೊಂಡಿದ್ದೀರಾ, ನೆಕ್ ಲೆಂತ್ನ ತಗೊಂಡಿದ್ದೀರಾ ಅಷ್ಟೇ ತಗೊಳ್ಬೇಕು ಅಂತ ಅವಶ್ಯಕತೆ ಏನಿರಲ್ಲ. ತುಂಬ ಅಗಲವಾದ ಡೀಪ್ ಹಾಕೊತೀರ ಅಂದರೆ ಸೇಮ್ ಆಗಿ ನೀವು ನೆಕ್ ಲೆಂತ್ನ ತಗೊಳ್ಬೋದು. ಇಲ್ಲ ಅಂದರೆ ನಾವು ಕಡಿಮೆ ಹಾಕೊಳ್ತೀವಿ ಅಂತಂದರೆ ಇಲ್ಲಿಂದ ಇಲ್ಲಿಗೆ 4 ಇಂಚಸ್ ತಗೊಂಡಿದ್ದೀವಿ ಅಲ್ವಾ, ಇಲ್ಲಿ ನಾವು 3.5 ಇಂಚಸ್ಗೆ ಮಾರ್ಕಿಂಗ್ನ ಮಾಡ್ಕೊಳ್ಳೋಣ. ನಿಮಗೆ ತುಂಬ ಅಗಲವಾದ ಡೀಪ್ ಬೇಕು ಅಂತಂದರೆ 4 ಇಂಚು ನೀವು ತಗೊಳ್ಬೋದು. ನೋಡಿ ಈ ಥರ 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಈ ಥರ ಲೈನ್ ಹಾಕೊಂಡಿದ್ದಾದ್ಮೇಲೆ ಇದ್ರೊಳಗಡೆ ನೀವು ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ತಕ್ಕೊಂಡು ಕಟ್ಟಿಂಗ್ನ ಮಾಡ್ಕೊಳ್ಬೋದು. ಈಗ ನಾನು ಒಂದು ಶೇಪ್ನ ತಕ್ಕೊಳ್ತೀನಿ. ಈಗ ನಾನು ಇಲ್ಲಿ ಒಂದು ಶೇಪ್ನ ತಕ್ಕೊಳ್ತಾ ಇದ್ದೀನಿ. ಇದೇ ಶೇಪು ನೀವು ತಕ್ಕೊಳ್ತೀರಾ ಅಂತಂದರೆ ಇಲ್ಲಿ ತುದಿಗನ ನೀವು ಶೇಪ್ನ ತಕ್ಕೊಳಕ್ಕೆ ಹೋಗ್ಬೇಡಿ, ಅಲ್ಲಿ ಹೊಲಿಬೇಕಾದ್ರೆ ನಿಮಗೆ ಕಷ್ಟ ಆಗ್ಬಿಡುತ್ತೆ ಸ್ಟಾರ್ಟಿಂಗು. ಸೊ ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಅಥವಾ 1 ಇಂಚು ಗ್ಯಾಪ್ ಬಿಟ್ಬಿಟ್ಟು ಈ ಥರ ಶೇಪ್ನ ತಕ್ಕೊಳ್ಳಿ. ಈಗ ಇದನ್ನ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಕಟ್ಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಈ ಥರ ಟರ್ನ್ ಮಾಡ್ಕೊಂಡು ಇಲ್ಲಿ ಬೋಟ್ ನೆಕ್ಕು ಕೂಡ ಕಟ್ ಮಾಡ್ಕೊಂಬಿಡಿ, ಶೇಪ್ ತಕ್ಕೊಂಡಿರ್ತೀರಲ್ಲ ಅದನ್ನ. ನೋಡಿ ಬೋಟ್ ಶೇಪ್ ನೆಕ್ನ ತಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀವಿ.
ನೀವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಸ್ಟಿಚಿಂಗ್ ಮಾಡಿ ಕಟ್ ಮಾಡಿ ಒಂದು ಬಟನ್ ಕೂಡ ಹಾಕೊಳ್ಬಹುದು. ಈ ತರ ಶೇಪ್ ತಕೊಂಡ್ರೆ ಇದು ಬ್ಯಾಕ್ ರೆಡಿ ಆಗಿದೆ. ನೋಡಿ, ಈ ವಿಡಿಯೋದಲ್ಲಿ ತುಂಬಾ ಈಸಿ ಮೆಥಡ್ ಅಲ್ಲಿ ಬೋಟ್ ನೆಕ್ ಬ್ಲೌಸ್ ನ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಸ್ಲೀವ್ ಕಟಿಂಗ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ನಿಮ್ಗೆ ಬ್ಲೌಸ್ ರಿಲೇಟೆಡ್ ಯಾವುದೇ ರೀತಿ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನೀವೇನ್ ಕಮೆಂಟ್ ಮಾಡಿರ್ತೀರಾ ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ. ಸೊ ಹಾಗಾಗಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.